ಹೊರಗಿನವರು ಇಲ್ಲಿಗೆ ಬಂದು 100 ಮಾತನಾಡ್ಲಿ, ನನಗೆ ನಾಗಮಂಗಲ ಶಾಂತವಾಗಿರ್ಬೇಕು ಅಷ್ಟೇ. ನಾಗಮಂಗಲದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರೋದು ಇದು. ಹೊರಗಿನವರು ಇಲ್ಲಿ ಯಾರು ಬೇಕಾದ್ರೂ ಬರ್ಲಿ, ಇಲ್ಲಿಗೆ ಬಂದು 100 ಮಾತನಾಡ್ಲಿ, ಆದ್ರೆ ನನ್ಗೆ ಅದ್ಯಾವುದು ಲೆಕ್ಕಕ್ಕಿಲ್ಲ, ನನಗೆ ನಾಗಮಂಗಲ ಶಾಂತವಾಗಿರ್ಬೇಕು ಅಷ್ಟೇ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. HDK 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಇಲ್ಲಿ ಬಂದು ಶಾಂತವಾಗಿರಿ ಅಂತ ಹೇಳಬೇಕಿತ್ತು. ಪರಿಹಾರ ಕೊಡುವ ಬದಲು ಶಾಂತವಾಗಿರಿ ಅಂತ ಜನರ ಹತ್ರ ಹೇಳಬೇಕಿತ್ತು. ಆದ್ರೆ ನಾನು ಸಿಎಂ ಬಳಿ ಮಾತನಾಡಿ ಪರಿಹಾರ ಕೊಡಿಸಲಿದ್ದೇನೆ ಅನ್ನುವ ಮಾತನ್ನ ಸಚಿವ ಚಲುವರಾಯಸ್ವಾಮಿ ಅವರು ಹೇಳ್ತಿದ್ದಾರೆ. ಇಲ್ಲಿ ಬಂದು ಶಾಂತವಾಗಿರಿ ಅಂತ ಹೇಳಬೇಕಿತ್ತು, ಅದು ಬಿಟ್ಟು ಪರಿಹಾರ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು. ನಾನು ಕೂಡ ಸಿಎಂ ಬಳಿ ಮಾತನಾಡಿ ಪರಿಹಾರ ಕೊಡಿಸ್ತೇನೆ, ವೈಯಕ್ತಿಕವಾಗಿ ಕೂಡ ನೆರವನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ. HD ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದಂತವರು ನಿನ್ನೆ ಇಲ್ಲಿಗೆ ಬಂದ್ರು. ಅಲ್ಲಿ ಏನೇನು ಆಗಿದೆ ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಅಲ್ಲಿ ಒಂದಷ್ಟು ಜನರಿಗೆ ವೈಯಕ್ತಿಕವಾಗಿ ಧನ ಸಹಾಯವನ್ನ ಕೂಡ ಮಾಡಿದ್ದಾರೆ. ಯಾರ್ಯಾರು ಸಣ್ಣ ಪುಟ್ಟ ವ್ಯಾಪಾರಿಗಳಿದೆ, 5,000, ಸ್ವಲ್ಪ ದೊಡ್ಡ ಮಟ್ಟದ ವ್ಯಾಪಾರಿಗಳಿದ್ರೆ 2 ಲಕ್ಷ ರೂಪಾಯಿ ಕೊಡುವಂತಹ ಪ್ರಯತ್ನವನ್ನ ಮಾಡಿ ಅವರ ಧನ ಸಹಾಯ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅವರು ಶಾಂತವಾಗಿರಿ ಅಂತ ಹೇಳಬೇಕಾಗಿತ್ತು. ಹೊರಗಿನವರು ಯಾರೇ ಬಂದ್ರು, ಎಷ್ಟೇ ಜನ ಬಂದ್ರು, ಅವರ ಇಲ್ಲಿ ಬಂದು 100 ಮಾತನಾಡಿದ್ರು, ನಾನು ಅದಕ್ಕೆ ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ. ಜೊತೆಗೆ ಇಲ್ಲಿ ಯಾರೇ ಬಂದ್ರು ಶಾಂತವಾಗಿರ್ಬೇಕನ್ನುವಂತ ಹೇಳಿಕೆ ಕೊಡಬೇಕಾಗಿತ್ತೇ ಹೊರತು ಧನ ಸಹಾಯ ಮಾಡೋದು ಅಥವಾ ಇನ್ನೊಂದು ಮಾತನಾಡೋದು ಅದು ಲೆಕ್ಕಕ್ಕಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ 2 FIR ದಾಖಲಾಗಿದೆ. ಒಂದು ಜಾತಿ ನಿಂದನೆ ಕೇಸ್, ಮತ್ತೊಂದು ಬೆದರಿಕೆ. ವಯಾಲಿಕಾವಲ್ ಠಾಣೆಯಲ್ಲಿ ಈ ಸಂಬಂಧ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಈಗ 2 ಪ್ರತ್ಯೇಕ ಪ್ರಕರಣಗಳು ವೈಯಾಲಿಕಾವಲ್ ಠಾಣೆಯಲ್ಲಿ ದಾಖಲಾಗಿರುವುದು. ಒಂದು ಜಾತಿ ನಿಂದನೆ ಕೇಸ್, ಮತ್ತೊಂದು ಜೀವ ಬೆದರಿಕೆ. ಜೀವ ಬೆದರಿಕೆ ಕೇಸಲ್ಲಿ ಈಗಾಗಲೇ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರಲ್ಲಿ RR ನಗರ ಶಾಸಕರಾಗಿರುವಂತಹ ಮುನಿರತ್ನ ಸೇರಿದಂತೆ 4 ವಿರುದ್ಧ FIR ಅನ್ನ ದಾಖಲಿಸಲಾಗಿದೆ. ಇನ್ನು ಜಾತಿ ನಿಂದನೆ ಕೇಸ್ ಆರೋಪದಲ್ಲಿ ಮತ್ತೊಂದು FIR ದಾಖಲಾಗಿದೆ. ಜೀವ ಬೆದರಿಕೆ ಹಾಗೆಯೇ ಮತ್ತೊಂದು ಜಾತಿ ನಿಂದನೆ. ಗುತ್ತಿಗೆದಾರ ಚೆಲುವರಾಜುಗೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಒಂದು ಜಾತಿ ನಿಂದನೆ ಕೇಸ್, ವೇಲು ನಾಯಕರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಜೀವ ಬೆದರಿಕೆ ಪ್ರಕರಣ. ಸೊ 2 ಪ್ರಕರಣಗಳಲ್ಲಿ ಈಗ 2 ಪ್ರತ್ಯೇಕ FIRಗಳು ದಾಖಲಾಗಿದೆ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ. ಹಾಗಾದ್ರೆ 2 ಪ್ರಕರಣ ಯಾವುದು ಅಂತ ನಾವು ನಿಮ್ಗೆ ಈಗಾಗಲೇ ಹೇಳ್ತಾ ಇದ್ವಿ. ಒಂದು ಜೀವ ಬೆದರಿಕೆಯ ಪ್ರಕರಣ, ಮತ್ತೊಂದು ಜಾತಿ ನಿಂದನೆಯ ಕೇಸ್. ಇಲ್ಲಿ ಯಾಕಂದ್ರೆ ಈಗಾಗಲೇ ಮಾಜಿ ಸಚಿವರು, ಈಗಿನ RR ನಗರ ಶಾಸಕರು ಈ ರೀತಿಯಾಗಿ ಸಾಕಷ್ಟು ಜೀವ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ, ಮತ್ತೊಂದು ಕಡೆ ಜೀವ ಬೆದರಿಕೆಯ ಜೊತೆಗೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ನಮಗೆ ಅಂತ ಹೇಳಿ ಈಗ ದೂರನ್ನ ದಾಖಲಿಸಲಾಗಿದೆ. 2 FIR ಈ ಹಿನ್ನೆಲೆಯಲ್ಲಿ ದಾಖಲಾಗಿದೆ. ಜಾತಿ ನಿಂದನೆ, ಜೀವ ಬೆದರಿಕೆ ಕೇಸ್ನ ವಿರುದ್ಧ ಈಗಾಗಲೇ ಏನ್ ಹೇಳ್ತಾರೆ, ಯಾವ ರೀತಿ ಅಂತ ಪ್ರತಿಕ್ರಿಯೆ ಕೊಡ್ತಾರೆ ಮುನಿರತ್ನ ಅವರು, ಕಾದು ನೋಡಬೇಕು. ಇದು ಒಂದ್ ಕಡೆ FIR ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಾದ್ರೆ, ಮತ್ತೊಂದು ಕಡೆ ಮುನಿರತ್ನ ಅವರ ವಿರುದ್ಧ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ DK ಸುರೇಶ್. ಮುನಿರತ್ನ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ, ನಾವ್ಯಾರು ಕೇಳಿರದ ಪದಗಳನ್ನ ಮುನಿರತ್ನ ಬಳಸಿದ್ದಾರೆ. ತಾಯಂದಿರನ್ನ ಮಂಚಕ್ಕೆ ಕರೀತಿದ್ದಾರೆ ಮಾಜಿ ಮಂತ್ರಿ ಅಂತ ಹೇಳಿ RR ನಗರ ಶಾಸಕ ಮುನಿರತ್ನ ವಿರುದ್ಧ DK ಸುರೇಶ್ ಕಿಡಿಕಾರಿದ್ದಾರೆ. ಇಲ್ಲಿ ಮುನಿರತ್ನ ಮಾತು ಬಿಜೆಪಿ ನಾಯಕರ ಕಿವಿಗೆ ಬಿದ್ದಿಲ್ವಾ? 2 ಜಾತಿಗಳ ಮಧ್ಯೆ ಸಂಘರ್ಷ ತರುವ ಪ್ರಯತ್ನವನ್ನ RR ನಗರ ಶಾಸಕರಾಗಿರುವ ಮುನಿರತ್ನ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುನಿರತ್ನ ವಿರುದ್ಧ DK ಸುರೇಶ್ ಕಿಡಿಕಾರಿದ್ದಾರೆ. ಮುನಿರತ್ನ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ನಾವ್ಯಾರೂ ಕೂಡ ಕೇಳಿರದಂತ ಒಂದು ಪದಗಳನ್ನ ಸಾರ್ವಜನಿಕವಾಗಿ ಕೆಲವು ಕಡೆ ಹಳ್ಳಿಗಳಲ್ಲಿ ಕೇಳ್ತಾ ಇದ್ವಿ. ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳು, ಬಿಜೆಪಿಯ ನಾಯಕರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಬಹಳ ಕೀಳು ದರ್ಜೆಯ ಪದಗಳನ್ನ, ಕೀಳು ಅಂತ ಹೇಳಿದ್ರೆ ಅದಕ್ಕಿನ್ನ ಕೀಳಾದ ಪದಗಳನ್ನ ಯಾರೂ ಕೂಡ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಿದ್ಯಾವಂತರಾಗ್ಲಿ, ಯಾವುದೇ ಕೀಳರಿಮೆಯ ಮನಸ್ಥಿತಿ ಇರ್ತಕ್ಕಂಥವ್ರು ಉಪಯೋಗಿಸದೇ ಇರ್ತಕ್ಕಂಥ ಪದಗಳನ್ನ ಇವತ್ತು ರಾಜ್ಯದ ಜನ ಕೇಳುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ, ಒಂದ್ ಕಡೆ ರಾಮನ್ ಜಪ, ಒಂದ್ ಕಡೆ ಸಂಸ್ಕೃತಿ ಜಪ, ಇನ್ನೊಂದ್ ಕಡೆ ಅದೇ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಜಪ.
ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಏನು ಮಾತಾಡ್ತಾ ಇದ್ದೀನಿ ಅಂತಿಲ್ಲ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂಥ ಒಬ್ಬ ಬಿಜೆಪಿಯ ನಾಯಕರು, ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು, ಆರ್ ಎಸ್ ಎಸ್ನ ಜೊತೆ ಒಡನಾಟವನ್ನ ಇಟ್ಕೊಂಡು ಇರ್ತಕ್ಕಂಥವ್ರು, ಇಂಥವರು ತಾಯಿಯನ್ನ ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಅಂತಕ್ಕಂಥ ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ NDA ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ